ಟೊಮೊಟೊನೂ ಹಾಕ್ತಾ ಟೊಮೊಟೊನೂ ಹಾಕ್ತಾ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ. ಸೊ ಮಂಡೇ ಅಂದ್ರೇ ಒಂಥರ ಕೇಳಿದ್ರೆ ಪಾಸಿಟಿವ್ ವೈಬ್ರೇಷನು. ಏನಂತಂದರೆ ಅವತ್ತಿನ ದಿನ ಶಿವನ ವಾರ ಆಗಿರುತ್ತೆ. ಸೊ ಎಲ್ಲರೂ ಅವತ್ತು ಡೇನ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ಸು. ಸೊ ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿದ ನಂತರ ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿ ಒಂಥರ ಎನರ್ಜಿ ತೊಗೊಂಡೆ. ಆಗ ಏನು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಅದು ಹಂಗೇನೆ ಅಲ್ವಾ, ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಮನೇನೂ ಪಾಸಿಟಿವ್ ಆಗಿರುತ್ತೆ ಮತ್ತು ನಾವೇನೇ ಒಂದು ಮಾಡೋದಕ್ಕೂ ಒಂಥರ ಉತ್ಸಾಹ ಇರುತ್ತೆ ಅಂತ ಹೇಳಿದೆ. ಸೊ ಪೂಜೆ ಎಲ್ಲ ಮುಗಿಸಿದ ನಂತರ ಈಗ ನಾನು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಬಾಣ್ತನದಿಂದ ಕಾಫಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಾಫಿ ಕುಡಿತಾ ಕುಡಿತಾ ಅಡಿಕ್ಷನ್ ಆಗಿಬಿಟ್ಟಿದೆ. ಈಗ ನಾನು ಬಿಡಬೇಕು ಅಂದ್ರೂ ಬಿಡೋದಕ್ಕಾಗ್ತಾಯಿಲ್ಲ. ಯಾರಿಗಾರು ಟಿಪ್ಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿಯಾಗಿ ಕಾಫಿ ಬಿಡ್ಬೋದು ಅಂತ. ನಾನಂತೂ ಖಂಡಿತವಾಗ್ಲೂ ನನ್ನ ಕೈಲಿ ಆಗ್ತಾನೇ ಇಲ್ಲ. ಬಿಡಬೇಕು ಅಂತ ಅಂದ್ಕೊತಾ ಇದ್ದೀನಿ, ಆದರೆ ಬಿಡೋದಕ್ಕಾಗ್ತಾಯಿಲ್ಲ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾನು, ನನ್ನ ಹಸ್ಬೆಂಡು, ನಮ್ಮ ಪಾಪು 3 ಜನನು ಕಾಫಿ ಹಾಲು ಎಲ್ಲ ಕುಡ್ದಿದ ನಂತರ ಈಗ ದಿನ ಶುರುವಾಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಕ್ಕಂದರೆ ಕಾಫಿ ಅಂದರೆ ಒಂಥರ ಸ್ಟ್ರಾಂಗು ಮತ್ತು ಏನಂತಾರೆ ಅಂದರೆ ಒಂಥರ ಎನರ್ಜಿ, ತಲೆನೋವು ಇರೋಲ್ಲ, ಒಂಥರ ಆಯಾಸ ಇರೋಲ್ಲ. ಸೊ ಆ ರೀತಿ ಅನಿಸುತ್ತೆ. ಸೊ ಇದಾದ ನಂತರ ನಾನು ಬ್ರೇಕ್ಫಾಸ್ಟ್ಗೆ ಆಲೂ ಟಿಕ್ಕಿ ಮಾಡಿದ್ದೆ. ಅದ್ರ ವಿಡಿಯೋ ನಾನು ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಸೊ ಮರೆತುಬಿಟ್ನಲ್ಲ. ಈಗ ಇದ್ದಿದ್ದು 1-2 ಶಾರ್ಟ್ ಇದು, ಅದನ್ನು ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮೊನ್ನೆ ಭಾನುವಾರ ಆಗಿತ್ತಲ್ಲ, ಭಾನುವಾರದ ದಿನ ನಾನು ಒಂದು ಹೊಸ ಪಾಟ್ನ ತೊಗೊಬಂದಿದ್ದೆ. ತುಂಬಾ ಚೆನ್ನಾಗಿತ್ತು ಪಾಟು. ಫಸ್ಟ್ ನಾವು ಯೂಸ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇ ದಿನ ನಾವು ತಂದಿದ್ದ ಮಡಿಕೆನ ನಾವೇನು ಮಾಡ್ತಾಯಿದ್ದೀವಿ, ಒಂದು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ಬರಲ್ಲಿ ಯಾವುದೇ ರೀತಿಯಾದಂಥ ಸೋಪ್ ಆಗಿರ್ಬೋದು ಏನೂ ಹಾಕಿರಬಾರ್ದು. ಅದು ಪ್ಲೇನ್ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ನಾನು ಒಳಗಡೆ ಎಲ್ಲ ನೀಟಾಗಿ ಸ್ಕ್ರಬ್ನ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ನ ಮಾಡಿದಾದ ನಂತರ ನಾವು ಅದರಲ್ಲಿರೋಂಥ ಡಸ್ಟ್ನ ನೀಟಾಗಿ ತೊಳಿಬೇಕಾಗುತ್ತೆ. ತೊಳೆದಿದ್ದಾದ ನಂತರ ನಾವು ಒಂದು ಬಕೆಟ್ ಫುಲ್ಲು ನೀರು ತೊಗೊಂಡು ಬಕೆಟಲ್ಲಿ ನಾವು 3 ದಿನ ಅಂದರೆ ನೀರೊಳಗಡೆ ಬಿಡಬೇಕು. ಸೊ 3 ದಿನವೂ ನೀರು ಚೇಂಜ್ ಮಾಡಬೇಕು. ನೀರು ವೇಸ್ಟ್ ಆಗ್ದಂಗೆ ಬಟ್ಟೆ ಒಗೆಯೋದಕ್ಕೆ ಪಾತ್ರೆ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಬೇಷನಲ್ಲಿ ಫುಲ್ಲು ನಾನು ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ನಾನು ಮುಳುಗಿಸಿ ಇಡ್ತಾಯಿದ್ದೀನಿ ಮಡಿಕೆನ. ಯಾಕಂದರೆ ಅದು ನೀರು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಮತ್ತು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದನ್ನು ನಾನು 2 ದಿವಸ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೆ. ಮೊದಲನೇ ದಿವಸನೂ ಅಷ್ಟೇ, ಫಸ್ಟು ತಂದಿದ್ದ ದಿನ ಸ್ಕ್ರಬ್ ಮಾಡಿಕೊಂಡು ನಾನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ವಿ. 3ನೇ ದಿನ ಏನು ಮಾಡ್ತಿದ್ದೀನಿ ಅಂತಂದರೆ, ಚೆನ್ನಾಗಿ ಬೇರೆ ನೀರನ್ನ ಚೇಂಜ್ ಮಾಡಿದಾದ ನಂತರ ನಾನು ಒಳಗಡೆ ಎಲ್ಲ ಒಂದು ಸ್ಕ್ರಬ್ಬರ್ನ ಮತ್ತೆ ತೊಗೊಂಡು ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಇಡಬೇಕಾಗುತ್ತೆ. ಬಿಸಿಲಲ್ಲಿ 1 ಅವರ್ ಇಟ್ಟರೆ ಸಾಕಾಗುತ್ತೆ. 1 ಅವರ್ ಇಟ್ಟರೆ ಬಿಸಿಲಲ್ಲಿ ನೀಟಾಗಿ ಅದು ಡ್ರೈ ಆಗುತ್ತೆ. ಸೊ ಈಗ ಅಲ್ಲಿ ಬಿಸಿಲು ಇರಲಿಲ್ಲ, ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾತಾವರಣ ಡಿಫ್ರೆಂಟ್ ಇತ್ತು, ಅದಕ್ಕೋಸ್ಕರ. ಸೊ ಈ ರೀತಿ ಮೊದಲನೇ ಸಲ ನಾವು ಯೂಸ್ ಮಾಡಬೇಕಾದ್ರೆ ಪಾಟ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮೀಶೋದಿಂದ ಆರ್ಡ್ರು ಬಂದಿತ್ತು. ಸೊ ಮೀಶೋದಿಂದ ಆರ್ಡ್ರು ಬಂದಿದ್ದಕ್ಕೆ ನಾನು ಪ್ಯಾಕ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಇದನ್ನು ಹಾಕ್ಬೇಕಾದ್ರೆ ನನಗೆ ಇನ್ನೊಂದು ವಿಷಯ ನೆನಪಾಯಿತು. ಏನು ಅಂತಂದರೆ, ನನಗೆ ಕಮೆಂಟ್ ಮುಖಾಂತರ ಸುಮಾರು ಜನ ತಿಳಿಸಿದರು, ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಎಲ್ಲರೂ ಕೆಲಸಕ್ಕೆ ಹೋಗಿ ಮಾಡ್ಬೋದಲ್ವಾ ಅಂತ. ಥ್ಯಾಂಕ್ ಯು, ನೀವು ನನ್ನ ಬಗ್ಗೆ ಕನ್ಸರ್ನ್ ತೋರಿಸಿದ್ದಕ್ಕೆ. ನನಗೆ ಆ ರೀತಿಯೆಲ್ಲ ಇಷ್ಟ ಆಗೋಲ್ಲ. ಬೇರೆ ಅಂಡರಲ್ಲಿ ನಾನು ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಮತ್ತು ಇನ್ನೊಂದೇನು ಅಂದರೆ, ನನ್ನ ಬೇಬಿ ಚಿಕ್ಕದಿರೋದ್ರಿಂದ ನಾನು ನನ್ನ ಮಗಳನ್ನ ಬೇರೆಯವ್ರ ಹತ್ರ ಬಿಟ್ಟು ಹೋಗೋದಕ್ಕೂ ನನಗೂ ಇಷ್ಟ ಆಗೋದಿಲ್ಲ. ಈಗ ನಾವು ಬೆಳಿಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರ್ತಾರೆ. ಸೊ ಮತ್ತೆ ನಾವು ನನ್ನ ಮಗಳನ್ನ ನಮ್ಮ ಅಮ್ಮನ ಹತ್ರ ಆಗಿರ್ಬೋದು, ನಮ್ಮ ಅತ್ತೆ ಹತ್ರ ಆಗಿರ್ಬೋದು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರಿಗೂ ಕಷ್ಟ ಆಗಿರುತ್ತೆ, ಅವ್ರಿಗೂ ಈ ವಯಸ್ಸಲ್ಲಿ ಇಂಡಿಪೆಂಡೆಂಟ್ ಬೇಕಾಗಿರುತ್ತೆ. ಮೊಮ್ಮಕ್ಕಳನ್ನ ಇಟ್ಕೊಂಡು ಅವರು ಸಫರ್ ಮಾಡೋದು ನನಗೆ ಇಷ್ಟ ಇಲ್ಲ. ಮತ್ತು ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು. ಅವು ನಮಗೆ ಆಗಲ್ಲ ಅಂದಮೇಲೆ ನಾವು ಮಕ್ಕಳನ್ನೇ ಮಾಡ್ಕೊಳಕ್ಕೆ ಹೋಗಬಾರ್ದು ಆ ಮೂಮೆಂಟಲ್ಲಿ. ಸೊ ನಾನು ಹೇಳೋದು ಇಷ್ಟೇ, ನಮ್ಮನ್ನ ನಂಬ್ಕೊಂಡು ಬಂದಿರೋ ಅಂಥ ಮಕ್ಕಳಿಗೆ ಯಾವತ್ತೂ
ಬೇರೆಯವ್ರ ಹತ್ರ ಬಿಡೋದ್ರಿಂದ ಎಷ್ಟೆಲ್ಲ ಬೇರೆಯವ್ರು ಅನ್ನೋದಾಗಿರ್ಬೋದು, ಅದು ನಮಗೆಲ್ಲ ಕ್ಷಣಿಕ ಆಗಿರ್ಬೋದು. ಈಗ 10,000 ಬರ್ಬೋದು, 15,000 ಬರ್ಬೋದು, 20,000 ಬರ್ಬೋದು. ಅದರಿಂದ ನಮಗೆ ಎಷ್ಟು ವರ್ಷ ಹೋಗ್ಬಿಡುತ್ತೆ ಜೀವನ. ಆದರೆ ಮಕ್ಕಳು ಫ್ಯೂಚರ್ ಅನ್ನೋದು ನಾವೀಗ ಚಿಕ್ಕ ವಯಸ್ಸಿಂದ ಬೆಳೆಸೋದೇ ದೊಡ್ಡವರಾಗ್ತಾ ಆಗ್ತಾ ಅವರು ಕಲಿಯೋದು. ಸೊ ನನ್ನ ಅನಿಸಿಕೆ ಏನು ಅಂತ ಅಂದರೆ, ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳು ಬುದ್ಧಿ ನಾವೇನು ಚಿಕ್ಕ ವಯಸ್ಸಿಂದ ಕಲಿಸ್ತೀವೋ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನನಗೆ ನನ್ನ ಮಕ್ಕಳು ಅಂದರೆ ನನ್ನ ಮಗಳೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳನ್ನ ಬಿಟ್ಟು ನಾನು ಯಾವುದೇ ಥರ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಇನ್ನು ಮನೇಲಿ ಏನಾದರೂ ಮಾಡ್ಬೋದಾ ಅಂತ ನೋಡ್ತೀನಿ ಹೊರತಾಗಿ ಹೊರಗಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ನನಗೆ ನನ್ನ ಅನಿಸಿಕೆ ಅಷ್ಟೇ ಇದು. ನೀವು ಯಾರು ಏನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನನ್ನ ಅನಿಸಿಕೆ, ನನಗಿಷ್ಟ ಇಲ್ಲ ಅಷ್ಟೇ ಪರ್ಸ್ನಲಾಗಿ. ಹಾಗಂತ ನಮಗೇನು ಸಾಲ ಇಲ್ಲ, ನಾವೇನು ಕೋಟ್ಯಾಧಿಪತಿಗಳು ಅಂತ ಆ ಥರ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೂ ಸಾಲಗಳು ಇದೆ. ಮತ್ತು ಇನ್ನೊಂದು ಏನು ಅಂತಂದರೆ, ನನ್ನ ಹಸ್ಬೆಂಡು ಮೇಯ್ನು ಬೇಡ, ಕೆಲಸಕ್ಕೆ ಹೋಗೋದು ಬೇಡ, ಪಾಪನ ನೋಡಿಕೊಂಡು ಮನೇಲಿ ಇರು, ಆದರೆ ಕೆಲಸ ಮನೇಲೇ ಮಾಡೋದಕ್ಕೆ ನೋಡು, ಕೆಲಸಕ್ಕಂತೂ ಹೋಗಬೇಡ ಅಂತಾರೆ. ಸೊ ಅವರು ಎಷ್ಟು ನಾನು ದುಡಿತೀನೋ ಅಷ್ಟೇ ಸಾಕು, ಜಾಸ್ತಿ ಆಸೆ ಬೇಡ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಇಂಟ್ರೆಸ್ಟ್ ಇಲ್ಲ. ಮತ್ತು ಮೇಕೋವರ್ ನಾನು ಕಲ್ತಿದ್ದೀನಿ, ಇಲ್ಲ ಅಂತಲ್ಲ. ಅದು ಏನು ಅಂತಂದರೆ, ನಾನು ಬುಕ್ಕಿಂಗ್ ಏನಾದರೂ ಬಂತು ಅಂದರೆ ನಾನು ಹೋಗಿ ಮಾಡಿಕೊಡ್ತೀನಿ ಅಷ್ಟೇ. ನಾನು ಯಾವುದೇ ಥರ ಪಾರ್ಲರು ಸಹ ಇಟ್ಕೊಂಡಿಲ್ಲ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಒಂದೇ ಆಗಿದ್ದರೆ ಸಹ ನಾನೇನು ಮಾಡ್ತಿರಲಿಲ್ಲ. ಸುಮಾರು ಮೆಸೇಜ್ ಬಂದಿರೋದ್ರಿಂದ ನಾನು ಇದಕ್ಕೆ ರಿಪ್ಲೈ ಕೊಡಬೇಕಾಗಿತ್ತು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.